ರೋಲ್ ಕ್ಯಾಮ್ರಾ. ಓಕೆ ಸರ್, ಅದು ಜಾನಕಿ ಕಂಬೈನ್ಸ್ ಕಡಲ್ಕೋಟೆ. ಜಾನಕಿ ಕಂಬೈನ್ಸ್ ಕಡಲಕೋಟೆ. ಆಲ್ ದಿ ಬೆಸ್ಟ್. ಸರ್ ನೀವು ಸ್ವಲ್ಪ ಮುಂದೆ ಬನ್ನಿ. ರವಿ ಸರ್ ನೀವು ಒಳಗಡೆ ಹೋಗಿ. ಗಣಪತಿಯ ನಮಃ. ಗಣಪತಿಯ ಆಶೀರ್ವಾದದೊಂದಿಗೆ ನಮ್ಮ ಧರ್ಮೇಂದ್ರಣ್ಣವರ ಇಚ್ಛೆಯಂತೆ ಇವತ್ತು ಈ ಸುದಿನ ಇಂಥ ಒಂದು ಶ್ರೀ ಕ್ಷೇತ್ರದಲ್ಲಿ ಒಂದು ನಮ್ಮ ಸಿನಿಮಾ ಕಡಲ್ಕೋಟೆಯ ಮುಹೂರ್ತ ಆಗಿದ್ದು ನಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಒಂದು ತಂಡ, ಈ ಒಂದು ಸಿನಿಮಾ ಬಹಳ ಬಹಳ ವಿಶೇಷವಾದ ಸಿನಿಮಾ. ಇದರ ಬಗ್ಗೆ ನಾನು ಇವಾಗಲೇ ಹೆಚ್ಚು ಮಾತಾಡೋದು ತಪ್ಪಾಗುತ್ತೆ, ಯಾಕಂದ್ರೆ ನಮ್ಮ ಕೃತಿ ಮಾತಾಡಬೇಕು ನಮಗಿಂತ ಹೆಚ್ಚಿಗೆ. ಆದರೆ ನನಗೇನಂದ್ರೆ ಈ ಸಿನಿಮಾದಲ್ಲಿ ತುಂಬಾ ತುಂಬಾ ಅಂದರೆ ಮನಸ್ಸಿಗೆ ಹತ್ತಿರವಾದಂಥ ಕೂಡ್ಲದ ಭಾಗದಲ್ಲಿ ಶೂಟಿಂಗ್ ಆಗ್ತಿರೋದು. ನನ್ನ ಬಾಲ್ಯದಿಂದ ನನಗೆ ಕೂಡ್ಲದ ಒಡನಾಟ ಜಾಸ್ತಿ. ಇಲ್ಲಿ ಶೂಟಿಂಗ್ ಆಗ್ತಿರೋದು ಮೊದಲನೇ ವಿಶೇಷ. ಆ್ಯಂಡ್ ಧರ್ಮೇಂದ್ರ ಅವರ ನಿರ್ಮಾಣ ಅಂದರೆ ಆ ವ್ಯಕ್ತಿ ಬಗ್ಗೆ ಕೇಳಿದಾಗಲೇ ನನಗೊಂದು ಅಂದರೆ ಅವರ ಪರಿಚಯ ನನಗೆ ಮುಂಚೆ ಇರಲಿಲ್ಲ. ಬಂದ ನಂತರ ಆ ವ್ಯಕ್ತಿ ಬಗ್ಗೆ ಕೇಳಿ, ಅವರ ಸಾಧನೆ ಬಗ್ಗೆ, ಸಮಾಜದ ಕಳಕಳಿಯ ಬಗ್ಗೆ ಇದೆಲ್ಲ ಕೇಳಿ ಬಹಳ ಬಹಳ ಮನ ತುಂಬಿ ಬಂತು. ನಿಮ್ಮಂಥವರು ಇರೋದ್ರಿಂದ ಬೆಳೆ ಚೆನ್ನಾಗಿ ಆಗ್ತಿದೆ ಅಂತ ನಂಬ್ತೀನಿ ನಾನು. ಆ್ಯಂಡ್ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ತುಂಬಾ ತುಂಬಾ ಜನಕ್ಕೆ ನೀವು ಇನ್ನೂ ಮಾರ್ಗದರ್ಶಕರಾಗಿ ದಾರಿದೀಪ ಆಗಬೇಕು ಅಂತ ಪ್ರಾರ್ಥಿಸ್ತೀನಿ ನಾನು ಕೂಡ. ಆ್ಯಂಡ್ ಈ ಒಂದು ಸಿನಿಮಾ ನಮ್ಮ ರಂಜಿತ್ ಅವರ ಕನಸಿನ ಕೂಸು. ರಂಜಿತ್ ಒಬ್ಬ ಅಂದ್ರೆ ನೋಡಕ್ಕೆ ತುಂಬಾ ಸರಳವಾಗಿ ಕಾಣಿಸ್ತಿರ್ತಕ್ಕಂಥ ಸೈಲೆಂಟ್ ಅಸಾಸಿನ್, ನಗುಮುಖದ ರಾಕ್ಷಸ, ತುಂಬಾನೇ ಶ್ರಮಜೀವಿ. ಬಹಳ ಅದ್ಭುತವಾದ ಒಂದು ಕಥೆಯನ್ನ, ಒಂದು ಅದ್ಭುತವಾದ ತಂಡದೊಂದಿಗೆ ಕಟ್ಕೊಡ್ಬೇಕು ಅನ್ನೋ ಹಪಹಪಿಯಿಂದ ನಿಮ್ಮ ಮುಂದೆ ಬಂದಿದ್ದಾರೆ. ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ನಮ್ಮನ್ನೆಲ್ಲ ಆಶೀರ್ವದಿಸೋದು, ಹರಿಸೋದು ನಿಮ್ಮ ಮಮಕಾರ ಅಂತ ನಂಬಿದ್ದೀನಿ ನಾನು. ಆ ಮಮಕಾರ ನಮ್ಮ ಮೇಲಿರಲಿ. ಆ್ಯಂಡ್ ಇದರಲ್ಲಿ ನನಗೆ ನಾನು ಬಹಳ ವರ್ಷಗಳಿಂದ ಫಾಲೋ ಮಾಡ್ತಿರ್ತಕ್ಕಂಥ, ಬಹಳ ವರ್ಷಗಳಿಂದ ಒಡನಾಡಿರ್ತಕ್ಕಂಥ ನನ್ನ ಗೆಳೆಯ ಶಶಾಂಕ್ ಈ ಸಿನಿಮಾದ ಮ್ಯೂಸಿಕ್ ಮಾಡ್ತಿರೋದು. ಆ್ಯಂಡ್ ನಮ್ಮ ನಾಗರಾಜ್ ಈ ಸಿನಿಮಾದ DOP ಅಂದ್ರೆ ಅವರ ತಂದೆ ಪರಿಚಯ ಆಯಿತು ನನಗೆ. ಇವಾಗ ಈ ಸಿನಿಮಾ ಮೂಲಕ ಇವರು ಪರಿಚಯ ಆಗ್ತಿದೆ. ವೀನಸ್ ಮೂರ್ತಿ ಅಂತ ದೊಡ್ಡ ಛಾಯಾಗ್ರಾಹಕರು, ಅವರ ಮಗ ಸುಪುತ್ರ ನಾಗರಾಜ್ ಮೂರ್ತಿ. ಸೊ ಇವರು ಈ ಸಿನಿಮಾಗೆ ಅಂದರೆ ಬಹಳ ಒಳ್ಳೆ ಟೆಕ್ನಿಷಿಯನ್, ಬೇರೆ ಬೇರೆ ಭಾಷೆನೆಲ್ಲ ಕೆಲಸ ಮಾಡ್ಕೊಂಡ್ಬಂದು ಈಗ ನಮ್ಮ ಮಣ್ಣಿಗೆ ಬಂದಿದ್ದಾರೆ, ನಮ್ಮ ಸಿನಿಮಾ ತೆಗಿತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಜೊತೆಯಾಗಿರೋದು ಬಹಳ ಖುಷಿ. ಆ್ಯಂಡ್ ತಾರಾ ಬಳಗ ಅಂತ ಬಂದರೆ ನಾವು ಒಂದು ಸೂತ್ರ, ಒಂದು ಗಾಳಿಪಟಕ್ಕೆ ಅಂತಾರೆ ದಾರ ಥರ ಅನ್ನೋದಾದ್ರೆ, ಇದನ್ನ ಗಾಳಿಪಟ ಹಾಡಬೇಕಾದ್ರೆ ಅದರ ರಂಗಾಗಿ ಕಾಣ್ತಕ್ಕಂಥದ್ದು ನಮ್ಮನ್ನು ಸೆಳೆಯುತ್ತೆ. ಅದರಲ್ಲಿ ಮೊದಲನೇ ಬಣ್ಣ ನನ್ನ ಅಣ್ಣ, ಅಂದ್ರೆ ಇದು ಎರಡನೇದಲ್ಲ, ಮೂರನೇ ಬಣ್ಣ. ಹ್ಯಾಟ್ರಿಕ್ ಸಿನಿಮಾ ನಮ್ಮದು ರುದ್ರತಾಂಡವಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ತಲವಾರ್ಪೇಟೆ ರಿಲೀಸ್ ಆಗುತ್ತೆ. ತಲವಾರ್ಪೇಟೆ ಆದ್ಮೇಲೆ ಕಡಲ್ಕೋಟೆ ಬರ್ತಿದೆ. ಅಂಡ್ ಇವರ ಬಗ್ಗೆ ಏನು ಹೇಳೋದು ನಾವು, ಎಲ್ಲ ಎಷ್ಟು ಹೇಳಿದ್ರು ಕಡಿಮೆ. ಕಲಾ ಸುಪುತ್ರ, ಸಕಲ ಕಲಾ ವಲ್ಲಭ. ಇವರು ನನಗೆ ಅಂದ್ರೆ ಇವರಿಂದ ಬಹಳ ಕಲ್ತಿದ್ದೀನಿ. ಆದ್ರೆ ಅಷ್ಟೇ ಪ್ರೀತಿ, ಮನೆಯವರ ಒಂದು ಭಾವನೆ, ಸ್ವಂತ ಅಣ್ಣ ಅನ್ನೋ ಒಂದು ಭಾವನೆ. ಅಣ್ಣ, ಆಲ್ ದ ಲವ್, ಆಲ್ ದ ರೆಸ್ಪೆಕ್ಟ್. ಇವರು ಅಂಡ್ ನಮ್ಮ ಸ್ವರಾಜ್ ಕಾಂತಾರದಲ್ಲಿ ನನಗೆ ಅವರ ವಿಷಯಕ್ಕೂ ಒಳ್ಳೆ ಸ್ನೇಹಿತರು ನನಗೆ. ಅವ್ರಿಗೂ ಕೂಡ ಹೇಳಿದ್ದೆ, ಒಂದೆರಡು ಸೀಕ್ವೆನ್ಸ್ ಅಲ್ಲಿ ಅವ್ರನ್ನೂ ಮಿಂಚೆ ಆಕ್ಟ್ ಮಾಡಿದ್ದೀರ ಅಂತ ನೀವು. ಬಹಳ ಖುಷಿ ಆಯಿತು. ಸ್ವರಾಜ್ ಒಳ್ಳೇದಾಗಲಿ. ತಾಯಿ ದುರ್ಗಾ ಪರಮೇಶ್ವರಿ ಗಣೇಶನ ಆಶೀರ್ವಾದ ನಿಮ್ಮೆಲ್ಲರಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿ ಹೆಚ್ಚಿನ ಮನಸ್ಸುಗಳನ್ನ ಸೂರೆಗೊಳ್ಳಿ. ಆ್ಯಂಡ್ ನಮ್ಮ SP ಸಾಹೇಬರು ಇದರಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾರೆ ನಿಮ್ಮ ಜೊತೆ. ಆದರೆ ಇಲ್ಲಿ ನನ್ನ ಗೆಳೆಯ, ನನ್ನ ದೋಸ್ತ್ ಉದಯ್, ಅವರು ಸ್ವಲ್ಪ ಸಂಕೋಚದ ಸ್ವಭಾವ, ಸಂಕೋಚದ ವ್ಯಕ್ತಿ, ಬಟ್ ಅಷ್ಟೇ ಹಾರ್ಟ್ಲಿ ಫೆಲೋ. ಬಹಳ ವರ್ಷಗಳಿಂದ ನನಗೆ ಕೇರ್ ಆಗ್ಬಿಟ್ರು ಮಂಗಳೂರು ಬಂದರೆ ಉದಯ್. ಸೊ ಉದಯ್ ನೀವು ಆ್ಯಕ್ಟ್ ಮಾಡಬೇಕು, ಮಾಡ್ತಿದ್ದೀರಾ, ಡೌಟ್ ಎಲ್ಲ ಏನಿಲ್ಲ, ನಮಗೆ ಡೌಟ್ ಇಲ್ಲ. ಸೊ ಇನ್ನು ಬಹಳ ಬಹಳ ಅದ್ಭುತವಾದ ನಟರು, ಕಲಾವಿದರು ಈ ಸಿನಿಮಾದಲ್ಲಿ ಅಚ್ಚುತಾಣ ಇದ್ದಾರೆ, ತಾರಮ್ಮ ಇದ್ದಾರೆ. ಇನ್ನು ಮುಂದೆ ನಿಮಗೆ ಒಬ್ಬೊಬ್ಬರು ಪರಿಚಯ ಆಗ್ತಾ ಹೋಗುತ್ತೆ. ಒಂದು ಅದ್ಭುತವಾದ ತಂಡದೊಂದಿಗೆ ಇಂಥ ಅದ್ಭುತವಾದ ಮುಹೂರ್ತದಲ್ಲಿ ಸುದಿನ, ಅಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಕೂಡ. ಈ ಸುದಿನ ನಮ್ಮ ಮುಹೂರ್ತ ಇಂಥ ಶ್ರೀ ಕ್ಷೇತ್ರದಲ್ಲಾಗಿದ್ದು ಇದನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ಧರ್ಮಣ್ಣ ಮತ್ತೆ ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಹಾರೈಕೆ, ಆಶೀರ್ವಾದ ನಮ್ಮ ಮೇಲಿರಲಿ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ. ರಾಜ ಹೋಗ್ಲಿದ ಕಾವೇರಿನಲ್ಲಿ ನನಗೇನು ಕೋಪ ಇಲ್ಲ.
ಲವ್ ಮಾಡ್ತಾ ಇರೋ ಹುಡುಗ ರಾಜ ಅವನಿ ಅಂತ ಪೇಪರ್ ಬರ್ದಲ್ಲ, ಅದು ಬೇರೆ ಯಾರೂ ಅಲ್ಲ, ಕಾಲೇಜಲ್ಲಿ ನನ್ನ ಒಟ್ಟಿಗೆ ಓದವನು, ನನ್ನ ಕ್ಲೋಸ್ ಫ್ರೆಂಡೆಯ ಅಂತಮ್ಮ ಕುಚ್ಚಿಕ್ಕು ಅಂತ ಬಾಯಿ ತುಂಬಾ ಕರ್ಕೊಂಡು ಜೊತೆಲಿದ್ದಂಗೆ ಮಾಡಿದ್ನಲ್ಲ, ಅದಕ್ಕೆ ಹೊಡಿತಾ ಇದ್ದೀನಿ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊಡ್ಲಾ ಸರ್, ಏನು ನಿಮ್ಮ ಧ್ವನಿ ಅಮ್ಮ ಬಹಳ ಬಹಳ ಖುಷಿ ಆಯಿತು. ತಾಯಿ ಶಾರದೆ ನಿಮ್ಮನ್ನ ಹೀಗೆ ಕಾಪಾಡಲಿ, ನಿಮ್ಮ ಧ್ವನಿಯನ್ನ. ಇವರೆಲ್ಲ ಈ ಗಣ್ಯರ ಆಶೀರ್ವಾದ ನಮ್ಮ ಮೇಲೆ ನಮಗೆ ಸಿಕ್ಕಿರೋದು ಎಟಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಿಮ್ಮ ಯಜಮಾನರು ಬಹಳ ಬಹಳ ಅಂದರೆ ನೀವು ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಅವರು ಈ ಜರ್ನಿ ಆಗ್ತಿದೆ. ಹಾಗಾಗಿ ಆ್ಯಂಡ್ ನಿಮ್ಮ ಹೆಸರಲ್ಲಿ ಆ ಶಾಲೆ ಜೀರ್ಣೋದ್ಧಾರ ಮಾಡಿದ್ದು ಕೂಡ ಕೇಳ್ಪಟ್ಟೆ. ಇದೇ ರೀತಿ ಅವ್ರಿಗೆ ಸ್ಫೂರ್ತಿಯಾಗಿರಿ, ಇನ್ನೊಂದು ಅಷ್ಟು ಒಳ್ಳೊಳ್ಳೆ ಕೆಲಸಗಳಾಗಲಿ ಅವರಿಂದ. ಆ್ಯಂಡ್ ಓ ಶೆಟ್ರೆ, ವೆಲ್ಕಮ್ ಬ್ಯಾಕ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್. ಇರುವ ಗಣ್ಯರೇ ಹಾಗೆ ಸೇರಿರುವಂಥ ನನ್ನ ಬಂಧು ಮಿತ್ರರೇ, ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಪ್ರೊಡ್ಯೂಸರ್ ಆದ ಧರ್ಮೇಂದ್ರಣ್ಣ ಇವತ್ತು ನಮ್ಮೊಂದು ಕನ್ನಡ ಫಿಲ್ಮು ನಮ್ಮ ವಸಿಷ್ಠನ ಒಂದು ಮೇನ್ ಲೀಡಾಗಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಮೂರ್ತ ನೆರವೇರಿದೆ. ಹಾಗೆ ಎಲ್ಲರಿಗೆ ಪ್ರೊಡ್ಯೂಸರ್ ಆಗಲಿ SP ಸರ್ ಇದ್ದಾರೆ, ಅವರು ಕೂಡ ಈ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸತೀಶ್ ಅಣ್ಣ ಇದ್ದಾರೆ, ಹಾಗೆ ನಮ್ಮ ಸುರಾಜ್ ಶೇಖರ್ ಇದ್ದಾರೆ. ಹಾಗೆ ಎಲ್ಲರ ನಾನು ಡೌಟ್ ಗೊತ್ತಿಲ್ಲ ನನಗೆ ಏನಂತ, ಇಲ್ಲಿ ಬಂದಮೇಲೆ ಹೇಳ್ತಾ ಇದ್ದಾರೆ ಒಂದು ನಿಮ್ಮ ಕೂಡ ಒಂದು ಪಾತ್ರ ಇದೆ ಅಂತ, ಅದು ಗೊತ್ತಿಲ್ಲ ನನಗೆ ಏನಂತ. ವಸಿಷ್ಠಣ್ಣ ಮತ್ತು ಪ್ರೊಡ್ಯೂಸರ್ ಎಲ್ಲ ಹೇಳ್ತಾ ಇದ್ದಾರೆ. ಆ ಎಲ್ಲ ಟೀಮ್ದವರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲರೂ ಸಪೋರ್ಟ್ ಮಾಡಿ. ಮಂಗಳೂರಲ್ಲಿ ಒಂದು 2 ತಿಂಗಳು ವಸಿಷ್ಠನ ಇಲ್ಲಿ ಇದ್ದಾರೆ ಫಿಲ್ಮ್ ಶೂಟಿಂಗಿಗೋಸ್ಕರ. ಆಗ ಎಲ್ಲ ನಮ್ಮ ತುಳುನಾಡು ಜನರೆಲ್ಲ ಸಪೋರ್ಟ್ ಮಾಡಿ. ಹೀಗೆ ಇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಮುಂದೆ. ನಮಸ್ಕಾರ. ಜಾನಕಿ ಕಂಬೈನ್ಸ್ ಕಡಲ್ಕೋಟೆ ಈ ಚಿತ್ರಕ್ಕೆ ಆ ಗಣಪತಿಯ ಆಶೀರ್ವಾದ ಇರಲಿ. ನಾರ್ಮಲ್ ಆಗಿ ಈ ಥರ ಒಂದು ವೇದಿಕೆಗೆ ಹೋದರೆ ಡೆಫಿನೆಟ್ ಆಗಿ ಬೇಸ್ ವಾಯ್ಸಲ್ಲಿ ನಂದೇ ನಂಬರ್ 1 ಆಗಿರುತ್ತೆ, ಬೇರೆ ಯಾರಿದ್ರು ನಾನು ಆದ್ಮೇಲೆ. ಬಟ್ ಇಲ್ಲಿಗೆ ಬಂದ ಮೇಲೆ ನಂಬರ್ 1 ಇವರು ವಾಯ್ಸು. ಆಮೇಲೆ ನನ್ನ ತಮ್ಮ ಬರ್ತಾನೆ, ಅವನು ಹಿಂಗಿರುತ್ತೆ. ಸೊ ಸಂತೋಷ ನನಗೆ. ನನಗಿಂತ ದೊಡ್ಡ ವಾಯ್ಸ್ಗಳಿವೆ. ಸೊ ಕಡಲ್ಕೋಟೆ ಇದು ಒಂದು ತಿಂಗಳ ಮುಂಚೆ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ಬಂದು ಒಂದ್ಸಲ ನರೇಟ್ ಮಾಡಿದ್ರು ಕಥೆನ. ತುಂಬ ಚೆನ್ನಾಗಿ ಹೇಳಿದ್ರು, ಕತೆ ತುಂಬ ಚೆನ್ನಾಗಿತ್ತು. ಕೇಳಿದ ತಕ್ಷಣ ಎಸ್ ನಾನು ಮಾಡ್ತೀನಿ ಅಂದೆ. ಅದಕ್ಕೆ ಇನ್ನೊಂದು ಕಾರಣ, ನನ್ನ ತಮ್ಮ ವಸಿಷ್ಠ ಈ ಪಿಕ್ಚರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಇನ್ನೊಂದು ಪಿಕ್ಚರ್ ಕೂಡ ವಸಿಷ್ಠರ ಜೊತೆ ತಲ್ವಾರ್ ಪೇಟೆ ಅಂತ ಪಿಕ್ಚರ್ ಮಾಡಿದೆ. ಇದು 2ನೇ ಸಲ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ. ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಗ್ರೇಟ್ ವರ್ಕಿಂಗ್ ವಿತ್ ಯು ವಸಿಷ್ಠ. ವಿಶ್ ಯು ಆಲ್ ದ ಬೆಸ್ಟ್. ಸೊ ನಮ್ಮ ಡೈರೆಕ್ಟರ್ಗೆ ಒಳ್ಳೇದಾಗಲಿ. ಆ್ಯಂಡ್ ಮುಖ್ಯ ಮೇಯ್ನ್ ಹೇಳಬೇಕಂದ್ರೆ, ಇಂಥ ಪಿಕ್ಚರ್ನ, ಈ ಪ್ರಾಜೆಕ್ಟ್ನ ಎಸ್ ಇದು ಡೆಫಿನೆಟ್ ಆಗಿ ಪ್ರೂವ್ ಆಗುತ್ತೆ, ಇದು ಒಳ್ಳೆ ಪಿಕ್ಚರ್ ಆಗುತ್ತೆ ಅಂತ ಬಂದು ನಿಂತು ಇವತ್ತು ಎಷ್ಟು ಸಪೋರ್ಟ್ ಕೊಟ್ಟು ಈ ಪಿಕ್ಚರ್ಗೆ ಅವರು ಕಂಪ್ಲೀಟ್ ಹಾರ್ಟ್ ಅಂಡ್ ಸೋಲ್ ಕೊಟ್ಟು ಈ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಧರ್ಮೇಂದ್ರ ಸರ್ಗೆ ನಿಜವಾಗ್ಲೂ ಗ್ರೇಟ್ ಸರ್. ಬಿಕಾಸ್ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ಹೊಸ ಡೈರೆಕ್ಟರ್ ಆಗಿರಲಿ, ಈ ಥರ ಹೊಸ ಪಿಕ್ಚರ್ಗಳಿಗೆ ಪ್ರೊಡ್ಯೂಸರ್ಸ್ ಬರೋದು ಭಾಳ ಕಷ್ಟ ಆಗ್ತಾ ಇದೆ. ಬಿಕಾಸ್ ಆ ಕತೆ ಮೇಲೆ, ಒಂದು ಸಿನಿಮಾ ಮೇಲೆ ಅದು ಆ ಪ್ಯಾಷನ್ ಇದ್ದರೆ ಮಾಡೋಕ್ಕೆ ಸಾಧ್ಯ. ಸೊ ಅದು ನೀವು ಪ್ರೂವ್ ಮಾಡಿದ್ದೀರಾ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಇಡೀ ನಮ್ಮ ಕಾಸ್ಟಿಂಗ್ಗೆ ಆ್ಯಂಡ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ನಾಗರಾಜ್. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಆಯಿತು, ಈ ಡೈಲಾಗ್ 15 ವರ್ಷ ಆಯಿತು. ಬಟ್ ಈಗಲೂ ನೀವೆಲ್ಲರೂ ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಅಭಿಮಾನದಿಂದ ಕೇಳ್ತಾ ಇದ್ದೀರಂದ್ರೆ ಅದನ್ನು ಹೇಳೋದು
ನನ್ನ ಕರ್ತವ್ಯ, ನಾನು ಹೇಳಲೇಬೇಕು. ಆ ಒಂದು ಡೈಲಾಗೆ, ಆ ಒಂದು ಆರುಮುಗ ಇವತ್ತು ನಾನು ಇಲ್ಲಿ ಇದ್ದೀನಿ. ಥ್ಯಾಂಕ್ ಯು. ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ನಿಂತಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ನಿಂತಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಹುಡುಗಿದ್ರೆ ಉಡುಪಿ ಮಂಗಳೂರು ಹಾಪರ್ ನಡೆದೋಗುತ್ತೆ. ಕೈ ಎತ್ತಿ ತಾಡ್ತಾ ಅಂದ್ರೆ ರಿಯಲ್ ಎಸ್ಟೇಟ್ ಎದುರು ಹೋಗುತ್ತೆ. ಇದು ಧರ್ಮೇಂದ್ರ ಕೋಟೆ ಕಣೋ. ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಣಕಮಂತು ಸನ್ನಿಧಾನದಲ್ಲಿ ಈ ಒಂದು ಶುಭ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಆರಂಭ ಮಾಡಲಾಗಿದೆ. ಈ ಒಂದು ವೇದಿಕೆಯಲ್ಲಿ ನಾನು ಈ ಹಿಂದೆ ಸರ್ ಹಲವಾರು ಬಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಯಾಕೆಂದರೆ ನಾನು ಇಲ್ಲಿ ಮಂಗಳೂರು ಬರೋದಕ್ಕೆ ಮುಂಚೆ ಫಸ್ಟ್ ಬಂದಿದೆ ಸುರತ್ಕಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಂದಿದೆ. ಸುಮಾರು 4 ವರ್ಷ ನಾನು ಈ ಸುರತ್ಕಲ್ ಭಾಗದಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದೆ. ಹಾಗಾಗಿ ಬಹುತೇಕ ನನಗೆಲ್ಲ ಜನ ಪರಿಚಯ ಇದ್ದಾರೆ. ಇವತ್ತಿನ ಈ ಒಂದು ಅವಕಾಶ ನಮ್ಮ ಧರ್ಮೇಂದ್ರ ಅವರು ಬಿಡ್ತಾ ಇಲ್ಲ. ಒಂದು ಮೋಸ್ಟ್ಲಿ 6 ತಿಂಗಳಿಂದ ಹೇಳ್ತಾ ಇದ್ರು ನನಗೆ, ಸರ್ ನೀವು ಬರಲೇಬೇಕು, ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು, ನಮ್ಮ ಚಿತ್ರದಲ್ಲಿ ಒಂದು ಪಾಲ್ಗೊಳ್ಬೇಕಂತ ಹೇಳಿ ಅವರು ಆ್ಯಕ್ಟ್ ಮಾಡ್ಬೇಕಂತ ಹೇಳ್ತಾರೆ. ರಿಯಲ್ ಪೊಲೀಸು ಮತ್ತು ರೀಲ್ ಪೊಲೀಸ್ ಅಂತ ಏನೋ ಮಾಡಿಸ್ತಾರೆ ನೋಡ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ವೇದಿಕೆ ಮೇಲೆ ಎಲ್ಲ ನಿರ್ದೇಶಕರು, ನಟರು ಎಲ್ಲ ಇದ್ದಾರೆ. ವಿಶೇಷವಾಗಿ ಧರ್ಮೇಂದ್ರ ಅವ್ರದ್ದು ಪತ್ನಿ ಮತ್ತು ಅವ್ರ ಒಂದು ಶಾಲೆಯ ಉದ್ಘಾಟನೆ ಆಯಿತು. ಒಂದು ಪತ್ನಿಯ ಹೆಸರಲ್ಲಿ ಅವ್ರ ಊರಲ್ಲೇ ಒಂದು ಸರ್ಕಾರಿ ಶಾಲೆ ಜೀರ್ಣಾವಸ್ಥೆ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿದರು. ಆ ಒಂದು ಕಾರ್ಯಕ್ರಮ ಕೂಡ ನಾನು ಹೋಗಿದ್ದೆ ಅವತ್ತು. ಒಳ್ಳೆಯ ಧಾರ್ಮಿಕ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ. ಶಿಕ್ಷಣ ಕ್ಷೇತ್ರದಲ್ಲೂ ಅವರು ಸಾಧನೆ ಮಾಡ್ತಾರೆ. ಈಗ ಚಲನಚಿತ್ರ ಉದ್ದಿಮೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ದೇವರು ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಕಟೀಲು ತಾಯಿ ಭ್ರಮರಾಂಬಿಕೆ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮಹಾಗಣಪತಿಯನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಸೇರಿರುವ ಸಮಸ್ತ ಬಂಧುಗಳೇ, ಜಾನಕಿ ಕಂಬೈನ್ಸ್ ಅರ್ಪಿಸುವಂತಹ ಕಡಲ್ಕೋಟೆ ಎನ್ನುವಂತಹ ಕರಾವಳಿಗೆ ಸಂಬಂಧಪಟ್ಟ ಒಂದು ಚಲನಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಣ್ಮುಂದೆ ಬರಲಿಕ್ಕಿದೆ ಎಂಬ ಆಶಾಭಾವನೆ. ಅದಕ್ಕಾಗಿ ಆ ಮಹಾಗಣಪತಿ ಧರ್ಮೇಂದ್ರವನ್ನು ಆರಿಸಿದ್ದಾನೆ. ಯಾಕೆಂತ ನಾನು ಯೋಚನೆ ಮಾಡಿದರೆ, ಈ ಕ್ಷೇತ್ರದಲ್ಲಿ ಮಹಾಗಣಪತಿಯನ್ನ ಅನುನಿತ್ಯವೂ ನೋತಿಸಿ ಅವರ ಆರಾಧನೆಯನ್ನು ಮಾಡ್ತಾ ಇರುವ, ಅವರ ಸೇವೆಯನ್ನು ಮಾಡ್ತಾ ಇರುವಂತಹ ಧರ್ಮೇಂದ್ರ ಅಣ್ಣವರು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಎಷ್ಟೋ ವರ್ಷಗಳಿಂದ ಗಣಪತಿಯ ಸೇವೆಯನ್ನು ಮಾಡ್ತಾ ಬಂದಂಥವರು. ಆದ ಕಾರಣ ಈ ಚಲನಚಿತ್ರ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವುದಕ್ಕೆ ಆ ವಿಜ್ಞಾನಿ ವಾರಕನ ಸಂಪೂರ್ಣ ಅನುಗ್ರಹ ಇದೆ ಎಂಬುದಾಗಿ ನಾವು ಎದೆ ತಟ್ಟಿ ಹೇಳಬಹುದು. ಯಾಕೆಂತಂದ್ರೆ ಅವನನ್ನೇ ಆ ಧರ್ಮೇಂದ್ರ ಅವರನ್ನೇ ಮಹಾಗಣಪತಿಗೆ ನೇಮಿಸಿದ್ದಾರೆ. ಎಷ್ಟೋ ಬ್ರಹ್ಮಕಲಶಗಳನ್ನು ಕೂಡ ಮಾಡಿಸಿದಂತಹ ಒಂದು ನೇತೃತ್ವವನ್ನು ವಹಿಸಿದಂತಹ ಪುಣ್ಯದ ಫಲ ಅವರಿಗೆ ಇದೆ. ಅದರಲ್ಲೂ ಕೂಡ ಕರಾವಳಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯ ಮೂಲಕ ಎಷ್ಟೋ ಇಂತಹ ವಿಶಿಷ್ಟ ಕಲಾವಿದರು ವಸಿಷ್ಠರು ನಮ್ಮ ಜೊತೆ ಇದ್ದಾರೆ. ಸರ್ನ ರವಿಶಂಕರ್ ಸರ್ನ ಅನೇಕ ಸಿನಿಮಾಗಳನ್ನು ನೋಡಿ ನಾವೆಲ್ಲ ಮನಮೆಚ್ಚಿದವರು. ಇಂತಹ ಯುವ ಕಲಾವಿದಗಳಲ್ಲಿ ಇದ್ದಾರೆ. ಸಂಗೀತ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಇಡೀ ತಂಡ, ಅದರ ಜೊತೆಗೆ ಏನಾದ್ರೂ ನಮಗೆ ಎಲ್ಲಾದ್ರೂ ಲೋಪದೋಷಗಳಾದ್ರೆ, ಅಡೆತಡೆಗಳಾದ್ರೆ ನಮಗೆ SP ಅವರು ನಮ್ಮ ಜೊತೆ ಇದ್ದಾರೆ, ಲೋಕಾಯುಕ್ತ ಕಮಿಷನರ್. ಆ ಬಗ್ಗೆ ನಮಗೆ ಹೆದರಿಕೆ ಇಲ್ಲ, ಗಟ್ಟಿಯಾಗಿ ಸಿಕ್ಕಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾನು ಎದೆ ತಟ್ಟಿ ತುಂಬಾ ಹೃದಯಾಂತರಾಳದಿಂದ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ, ಸ್ವಾಗತಿಸ್ತೇನೆ. ಹಾಗಾಗಿ ಧರ್ಮೇಂದ್ರ ಅಣ್ಣನವರ ಈ ಚಲನಚಿತ್ರ, ಅವರ ನೇತೃತ್ವದ ಈ ಚಲನಚಿತ್ರ ಎಲ್ಲ ರೀತಿಯಲ್ಲೂ ಉತ್ತುಂಗ ಶಿಖರಕ್ಕೆ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಇರಲಿ. ತಾಯಿ ದುರ್ಗಾ ಮಾತೆ, ಮಹಾಗಣಪತಿ ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ಈ ಚಲನಚಿತ್ರಕ್ಕೆ ಇರಲಿ. ಈ ಚಲನಚಿತ್ರದ ಇಡೀ ಆ ತಂಡಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ ಎಂಬುದಾಗಿ ಆಶಿಸ್ತಾ, ನನ್ನನ್ನು ಕೂಡ ಯಕ್ಷಗಾನ ಕಲಾವಿದನಾಗಿ ನನ್ನನ್ನೊಂದು ತಾವುಗಳು ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಮುಹೂರ್ತದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವ ಹಾಗೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತೇನೆ. ವಿಘ್ನ ನಿವಾರಕನ ಸಂಪೂರ್ಣ ಅನುಗ್ರಹ ಸಿಗಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ
निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वकार्येषु सर्वदा गुरुर्ब्रह्मा गुरुर्विष्णु गुरुर्देवो महेश्वरः गुरुर् साक्षात् परं ब्रह्म तस्मै श्री गुरवे नमः तस्मै श्री गुरवे नमः श्री गुरवे नमः ಶುಭಮಸ್ತು. ಶ್ರೀ ಕ್ಷೇತ್ರ ಶ್ರೀ ಮಹಾಗಣಪತಿ ದೇವರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ನಮ್ಮ ಪ್ರೀತಿಯ ಒಂದು ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನದಲ್ಲಿ ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯಾತಿ ಗಣ್ಯರು, ಹಾಗೆ ನಮ್ಮ ಬೆಂಗಳೂರಿನಿಂದ ಬಂದಂಥ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿಯ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳು, ನಾನು ನನ್ನ ಪ್ರೊಫೆಷನ್ ಬಂದ್ಬಿಟ್ಟು ನಿಜವಾಗ್ಲೂ ಕಾಂಟ್ರಾಕ್ಟರ್ನ. ನಾನು ಸಿನಿಮಾ ಮಾಡುವಂಥ ಯೋಚನೆಗೆ ಬಿದ್ದಿಲ್ಲ. ನನಗೆ ಸಿನಿಮಾ ಮಾಡಬೇಕಂತ ಯಾವುದೇ ಏಮ್ ಕೂಡ ಇರಲಿಲ್ಲ. ನಾನು ಕಳೆದ ಬಾರಿ ಕೂಡ ಈ ಮಾತನ್ನು ಉಲ್ಲೇಖ ಮಾಡಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ಮುಖ್ಯವಾಗಿ ಒಂದು 3 ಜನರ ಹೆಸರನ್ನು ನಾನು ಇಲ್ಲಿ ಹೇಳಬೇಕಾಗುತ್ತೆ. ಏನಂತ ಹೇಳಿದ್ರೆ, ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತ ಸದಾನಂದ ಶೆಟ್ಟಿ ಮುಂಬೈ, ಹಾಗೂ ಪವನ್ ಕುಮಾರ್, ಅದೇ ರೀತಿ ಶರೀಫ್ ಅವರು. ಇವರುಗಳು ನನಗೆ ಒಂದು 10 ವರ್ಷದಿಂದ ಒಂದು ಮೂವಿ ಮಾಡುವ ಏನಾದರೂ ಒಂದು ಮೂವಿ ಮಾಡುವ ಅಂತ ನನ್ನನ್ನು ಬೆನ್ನು ಹಿಡಿದು ಇವತ್ತಿಗೆ ಆ ದಿನ ಸಾರ್ಥಕತೆಯನ್ನು ಕಂಡಿತ್ತು. ಗಣಪತಿಯ ಆಶೀರ್ವಾದ ಕೊಟ್ಟು ಇವತ್ತು ಆ ದಿನ ಸಾರ್ಥಕತೆಯನ್ನು ಕಂಡಿತ್ತು. ನಾವು ಕೆಲವೊಂದು ಸಲ ನಾವು ಏನು ಯೋಚನೆ ಮಾಡ್ತೇವೋ ಅದಕ್ಕಿಂತ ವಿಭಿನ್ನವಾಗಿ ದೇವರು ಯೋಚನೆ ಮಾಡಿರ್ತಾರೆ. ದೇವರೊಂದು ದಿನ ನಿರ್ಧಾರ ಮಾಡಿರ್ತಾರೆ, ನೀನು ಹೀಗೆ ಮಾಡಬೇಕು ಅಂತ. ಅದು ದೇವರ ಪ್ರೀತಿ. ನಾನು ಈ ಕಾರ್ಯಕ್ರಮವನ್ನು ಗಣಪತಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ, ಆದರೆ ಈ ದಿವಸ ಮಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ನಾನು ಯಾವಾಗಲೂ ತಂತ್ರಿಯವರಿಗೆ ಫೋನ್ ಮಾಡಿ ನಾನು ಕೇಳ್ತಾ ಇದ್ದೆ, ಯಾವುದಾದ್ರೂ ಒಂದು ಒಳ್ಳೆಯ ದಿನ ಇದ್ದರೆ ಹೇಳಿ ಅಂತ. ಈ ಸಲ ನಾನು ಹೇಗೆ ಕೇಳಿದೆ ಅಂತ ಹೇಳಿದ್ರೆ, ಮಾರ್ಚ್ 6ನೇ ತಾರೀಕಿಗೆ ಮುಹೂರ್ತ ಇದೆಯಾ ಅಂತ ನಾನು ಕೇಳಿದ್ದೆ. ಮಾರ್ಚ್ 6ನೇ ತಾರೀಕಿಗೆ ಮುಹೂರ್ತ ಇದೆಯಾ ಅಂತ ಕೇಳಿದ್ದೆ. ತಂತ್ರಿಗಳು ನನಗೆ ಹೇಳಿದ್ರು, ಬಹಳ ಒಳ್ಳೆಯ ಮುಹೂರ್ತ ಈ ದಿವಸ, ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಒಂದು ಶುಭ ಗಳಿಗೆ ಈ ದಿವಸ. ಇಂತಹ ಮುಹೂರ್ತದಲ್ಲಿ ನಮ್ಮ ಬಾಯಿಂದ ಗಣಪತಿ ಆ ಮಾತನ್ನು ಕೇಳಿಸಲಿಲ್ಲ ತಂದೆಯವರು. ಹಾಗಾಗಿ ಆ ದಿನವನ್ನು ನಾನು ಒಪ್ಕೊಂಡೆ. ಹಾಗೆ ಈ ದಿವಸ ನಿಮ್ಮೆಲ್ಲರ ಸಹಕಾರದಿಂದ ಈ ಸಿನಿಮಾ ಈಗ ಚಾಲನೆಯನ್ನು ಪಡ್ಕೊಂಡಿದೆ. ಮತ್ತೆ ಯಾರನ್ನೆಲ್ಲ ನಾನು ದೇವರ ಬಗ್ಗೆ ಬಹಳಷ್ಟು ನಂಬಿಕೆ ಇಟ್ಟಂಥ ಮನುಷ್ಯನ ನಾನು ಇವತ್ತು ನಮ್ಮ ಗಣಪತಿ ದೇವರಿಗೆ 108 ಕಾಯಿ ಗಣಹೋಮವನ್ನು ಸಮರ್ಪಣೆ ಮಾಡಿದ್ದೇನೆ. ನಿನ್ನೆ ಕಟೀಲು ಕ್ಷೇತ್ರದಲ್ಲಿ ಕಟೀಲು ದುರ್ಗಾಪರಮೇಶ್ವರಿಗೆ ಚಂಡಿಕಾ ಯಾಗ ಮಾಡುವುದರ ಮೂಲಕ ಒಂದು ಸೇವೆಯನ್ನು ಕೊಟ್ಟಿದ್ದೇನೆ. ಬುಧವಾರ ದಿವಸ ಬೆಳಿಗ್ಗೆ ನಾನು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಚಂಡಿಕಾ ಯಾಗ ಮಾಡುವುದರ ಮುಖಾಂತರ ಒಂದು ಸೇವೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ದೇವರನ್ನ ಮುಂದಿಟ್ಟುಕೊಂಡು ಈ ಒಂದು ಕಲಾ ಕ್ಷೇತ್ರದಲ್ಲಿ ಕಲಾವಿದರಿಗೆ ಏನಾದರೂ ಒಂದು ಬದುಕು ಕೊಡಬೇಕಂತ ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು, ಇವರಿಗೂ ನಮ್ಮನ್ನು ನಂಬಿಕೊಂಡಿದ್ದಂಥ ಒಂದಷ್ಟು ಜನ ಇದ್ದಾರೆ ಅಲ್ಲಿ. ಪಾಪ ಒಂದು 10 ಜನರ ಅವರಿಗೋಸ್ಕರನೇ ನಾನು ಈ ಮೂವಿ ಮಾಡ್ತಾ ಇದ್ದೆ. ಅವರಿಗೋಸ್ಕರನೇ ಮಾಡ್ತಾ ಇದ್ದೆ. ಇದು ಮಾತ್ರ ಸತ್ಯ ಇದೆ. ನಾನು ಅವರಿಗೋಸ್ಕರನೇ ಮಾಡ್ತಾ ಇದ್ದೆ. ಯಾಕಂದ್ರೆ ನಮಗೆ ದೇವರು ಏನಾದರೂ ಒಂದು ದಾರಿ ಕೊಟ್ಟಿದ್ದಾರೆ. ನಾನೊಂದು ಕಾಂಟ್ರಾಕ್ಟರ್ MRPಯಲ್ಲಿ ನನ್ನ ಜೀವನ ಹೇಗಾದರೂ ಸಾಕ್ತದೆ. ನನಗೆ ಸಿನಿಮಾ ರಂಗವನ್ನು ಹಿಡ್ಕೊಂಡು ನನಗೆ ಜೀವನ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ನನ್ನನ್ನು ನಂಬಿದ ಒಂದಷ್ಟು ಸಿನಿಮಾ ಕಲಾವಿದರಿಗೆ ಒಂದು ಜೀವನ ಆಗಲಿ, ಅವರಿಗೆ ಇದರಿಂದ ಒಳ್ಳೆಯದಾಗಲಿ ಅನ್ನೋ ಆ ಒಂದು ಭರವಸೆಯ ಒಂದು ಕನಸಿನೊಂದಿಗೆ ಈ ಸಿನಿಮಾವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಸಿನಿಮಾಕ್ಕೆ ಈಗ ಒಂದು ಆನೆ ಬಳ ಬಂದಾಗಿದೆ. ನನಗೇನೋ ಮನಸ್ಸಲ್ಲಿ ಸ್ವಲ್ಪ ಹೆದರಿಕೆ ಇತ್ತು. ಸಿನಿಮಾ ಮಾಡೋದು ಅಂತ ಹೇಳಿದ್ರೆ
ನಾವೊಂದಷ್ಟು ದುಡ್ಡನ್ನು ಹಾಕ್ತೇವೆ, ಆ ದುಡ್ಡು ನಮಗೆ ವಾಪಸ್ ತೆಗಿಬೇಕಲ್ಲ ಸಿನಿಮಾ ಮುಖಾಂತರ. ಈಗ ನಮ್ಮ ಸರ್ದು ವಾಯ್ಸ್ ಕೇಳಿ, ನಮ್ಮ ವಸಿಷ್ಠ ಅವರ ಒಂದು ಮಾತು ಕೇಳಿ ಈಗ ನಮಗೆ ಧೈರ್ಯ ಬಂದಿದೆ. ನಾವು ಹಾಕಿದ ದುಡ್ಡು ಖಂಡಿತವಾಗ್ಲೂ ನಮಗೆ ನಷ್ಟ ಇಲ್ಲದ ದೇವರು ಅದನ್ನು ಭರಿಸಿಕೊಡ್ತಾರೆ ಅನ್ನೋ ನಂಬಿಕೆ, ವಿಶ್ವಾಸ ಇವತ್ತಿನ ದಿನಕ್ಕೆ ನನಗೆ ಸಿಕ್ಕಿದೆ. ಅದೇ ರೀತಿ ನಮ್ಮ ಮುಖ್ಯವಾಗಿ ಶಶಾಂಕ್ ಅವರು, ನಾನು ಚಿತ್ರೀಕರಣ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಶಶಾಂಕ್ ಅವರ ಒಂದು ಸಂಪರ್ಕ ಆಯಿತು. ಒಂದಿನ ಸದಾನಂದ ಶೆಟ್ಟಿ, ನಾನು ಮತ್ತೊಂದು ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಶಶಾಂಕ್ ಅವರನ್ನು ಕರೆದಿದ್ದೆವು. ಆ ಒಂದು ಬಂದರು, ಅವರು ಬಂದು ಅಲ್ಲಿ ನೆಲದಲ್ಲೇ ಕೂತ್ಕೊಂಡು ಪಾಪ ಒಂದು ಹಾಡು ಹೇಳಿದ್ರು. ಎಷ್ಟು ಸುಮಧುರವಾಗಿತ್ತು ಅಂತ ಹೇಳಿದ್ರೆ, ಆ ಹಾಡಿಗೆ ನಾವು ಸಿನಿಮಾ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ನಾವು ಯೋಚನೆ ಮಾಡಿದ್ದೇವೆ ಅವರ ಹಾಡನ್ನು ಕೇಳಿ. ಅಂದರೆ ಅಷ್ಟು ಸುಂದರವಾದಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್. ನಾವೆಲ್ಲ ಇವಾಗ ಯಾವಾಗಲೂ ಹೇಳೋದುಂಟು, ಏನು ಅಂತ ಹೇಳಿದ್ರೆ, ಶಶಾಂಕ್ ಅವರು ಹೇಳೋದುಂಟು, ಇದು ನಿಮ್ಮ ಪಿಕ್ಚರ್ ಅಲ್ಲ, ಇದು ನನ್ನ ಪಿಕ್ಚರ್. ನಾನು ನನ್ನ ಪಿಕ್ಚರ್ ಅಂತ ಎನಿಸಿ ಎಷ್ಟು ನಾನು ಆ ಒಂದು ಶ್ರದ್ಧೆಯಿಂದ ಮಾಡ್ತೇನೋ ಅಷ್ಟು ಶ್ರದ್ಧೆಯಿಂದ ಈ ಪಿಕ್ಚರನ್ನು ನಾನು, ಸಂಗೀತವನ್ನು ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಶಶಾಂಕ್ ಅವರು. ಅದೇ ರೀತಿ ನಮ್ಮ ಡೈರೆಕ್ಟರ್ ರಂಜಿತ್ ಕುಮಾರ್, ಬ್ಯಾಂಗ್ಳೂರು. ಇವರು ಕೂಡ ನೋಡಿ, ನಾವು ಯಾವುದಾದ್ರೂ ಒಂದು ಕತೆ, ಈಗ ನನ್ನ ಹತ್ರ ಒಂದು ಕತೆ ಇದೆ ಅಲ್ವಾ ಸರ್, ನಮ್ಮ ಹತ್ರ ಒಂದು ಕತೆ ಇರ್ತದೆ. ಆ ಕಥೆಯನ್ನು ಸಿನಿಮಾಕ್ಕೆ ತರಬೇಕು ಅಂತ ಹೇಳಿದ್ರೆ ಅದು ಡೈರೆಕ್ಟರಿಂದ ಮಾತ್ರ ಸಾಧ್ಯ. ಈಗ ನಾವು ಕಥೆಯನ್ನು ಹೇಳ್ತಾ ಹೋಗ್ಬೋದು, ಈಗ ಅದನ್ನು ಸಿನಿಮಾದಲ್ಲಿ ತರಬೇಕು, ಅದು ಡೈರೆಕ್ಟರಿಂದ ಸಾಧ್ಯ. ಆ ಕೆಲಸವನ್ನು ಡೈರೆಕ್ಟರ್ ಮಾಡಬೇಕು. ಈ ಚಿತ್ರ ಎಷ್ಟು ಸಕ್ಸಸ್ ಆಗ್ತದೋ ಅಷ್ಟು ಕ್ರೆಡಿಟ್, ಎಲ್ಲ ಕ್ರೆಡಿಟ್ ಕೂಡ ನಿಮಗೆ, ದುಡ್ಡು ಮಾತ್ರ ನನಗೆ. ಹೆಸರು ನಿಮಗೆ. ಏನು ಈ ಪಿಕ್ಚರಿಂದ ಸಕ್ಸಸ್ ಕಾಣ್ತೀರಾ ಅದೆಲ್ಲ ನಮ್ಮ ಡೈರೆಕ್ಟರ್ ಕೈಯಲ್ಲಿದೆ. ಒಳ್ಳೆ ರೀತಿಯಲ್ಲಿ ಅವರಿಗೆ ಆ ದೇವರು ಪ್ರೇರಣೆಯನ್ನು ಕೊಡಬೇಕು. ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಪ್ರತಿಭೆ, ಒಂದು ಶಕ್ತಿ ಅಂತ ಅಡಗಿರ್ತದೆ. ಅದನ್ನು ಸಂಪೂರ್ಣವಾಗಿ ನಾವು ಹೊರಗೆ ತೆಗೆದಾಗ ಅದರಲ್ಲಿ ಒಂದು ಒಳ್ಳೆ ಪ್ರತಿಭೆ ನಮಗೆ ಖಂಡಿತ ಯಶಸ್ಸು ಸಿಗುವಂಥ ಪ್ರತಿಭೆ ಸಿಗ್ತದೆ. ನಿಮ್ಮಲ್ಲಿ ಆ ಪ್ರತಿಭೆ ಇದೆ ಅಂತ ನಾನು ಗುರುತಿಸಿಕೊಂಡಿದ್ದೇನೆ. ನೀವು ಖಂಡಿತವಾಗ್ಲೂ ಆ ಕೆಲಸವನ್ನು ನೀವು ಮಾಡ್ತೀರಿ ಅನ್ನೋ ಧೈರ್ಯ ನನಗಿದೆ. ಅದೇ ರೀತಿ ನಮ್ಮ DOP ಅವರು ಮುಗ್ಧ, ತುಂಬ ಮುಗ್ಧತೆಯುಳ್ಳಂಥ ಒಬ್ಬ DOP. ಇಂಥ ಒಂದು ದೊಡ್ಡ ಚಿತ್ರಕ್ಕೆ ಚಿತ್ರೀಕರಣ ಮಾಡಲಿಕ್ಕೆ ಅಂತ ನಮ್ಮ ಜೊತೆಯಲ್ಲಿ ಇದ್ದೀರಾ ನೀವು. ಒಳ್ಳೆಯ ರೀತಿಯಲ್ಲಿ ನಿಮ್ಮ ಚಿತ್ರೀಕರಣ ಮೂಡಿ ಬರಲಿ, ಎಲ್ಲರಿಗೂ ಶುಭವಾಗಲಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಅರ್ಜುನ್ ಮೋರಿಸ್ ಅವರು ಆಗಮಿಸಿದ್ರು. ಆ್ಯಕ್ಚುಲಿ ಅವರು ವೇದಿಕೆಯನ್ನು ಶೇರ್ ಮಾಡಿಕೊಳ್ಳೋದಿಲ್ಲ. ಅವರ ಒಂದು ನಮ್ಮ ವೆಲ್ ವಿಶ್ಯೊಂದಿಗೆ ಅಲ್ವಾ ನಮ್ಮ ಈ ಚಿತ್ರೀಕರಣ ಇವತ್ತು ಪ್ರಾರಂಭ ಆಗಿದೆ. ದೇವರು ಒಳ್ಳೆಯ ಜನರಿಗೆ ಮನಸ್ಸಿಗೆ ಒಪ್ಪುವ ಹಾಗೆ ಆ ಚಿತ್ರೀಕರಣ ಮೂಡಿ ಬರಲಿ. ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಸಿಗುವಂತೆ ಆ ಚಿತ್ರೀಕರಣವನ್ನು ಮಾಡಿಸುವಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಯಲಿ. ನನ್ನ ಪ್ರೀತಿಯ ಸತೀಶ್ ಪಟ್ಲ ಅವ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ, ಈ ಕಾರ್ಯಕ್ರಮವನ್ನು ಸತೀಶ್ ಪಟ್ಲ ಅವರ ಕೈಯಲ್ಲೇ ನಾನು ಯಾಕೆ ಅದೊಂದು ಕ್ಲಾಪಿಂಗ್ ಮಾಡಿಸಿದ್ದೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಭಾಳ ಪ್ರೀತಿಯ ಸತೀಶನ್ನ ಕಲಾವಿದರಿಗೋಸ್ಕರ ಬಹಳಷ್ಟು ದುಡಿದವರು, ಕಲಾವಿದರನ್ನು ಸಾಕುವಂಥ ಒಂದು ಮನೋಭಾವವನ್ನು ಹೊತ್ತುಕೊಂಡಂಥ ಸತೀಶನ್ನ. ಯಕ್ಷಗಾನದಲ್ಲಿ ನೀವೆಲ್ಲರೂ ಅವರ ಹೆಸರನ್ನು ಕೇಳಿದರೆ, ಅವರ ಭಾಗವತಿಗೆಯನ್ನು ಕೇಳಿದ್ರಿ. ಈಗ ಒಂದು 5 ನಿಮಿಷ ಅವರು ಪ್ರಾರ್ಥನೆಯನ್ನು ಭಾಗವತಿಗೆ ಮುಖಾಂತರ ಹಾಡಿದರು. ಯಕ್ಷಗಾನ ರಂಗದಲ್ಲಿ ಅದೆಷ್ಟೋ ಯಕ್ಷಗಾನ ಕಲಾವಿದರನ್ನು, ಅದೆಷ್ಟೋ ಯಕ್ಷಗಾನದಲ್ಲಿ ತುಂಬ ನೊಂದ ಕಲಾವಿದರನ್ನು ಗುರುತಿಸಿ ಅವರಿಗೆ ಎಷ್ಟೋ ಆಶ್ರಯ ಮನೆಗಳನ್ನು ದಾನಿಗಳಿಂದ ಸಂಗ್ರಹ ಮಾಡಿ ಪ್ರತಿ ಬಾರಿನೂ ಕೂಡ ಆಶ್ರಯ ಮನೆಗಳನ್ನು ಕಟ್ಟಿಕೊಡುವಂಥ ದೊಡ್ಡ ಒಂದು ಎಷ್ಟು ಕೊಟ್ಟು 96 ಕಲಾವಿದರಿಗೆ ಮನೆಯನ್ನು ಕಟ್ಟಿಕೊಟ್ಟಂಥ ದೊಡ್ಡ ನಮ್ಮ ಧೀಮಂತ ನಾಯಕರು ಅಂತ ಒಬ್ಬ ವ್ಯಕ್ತಿಯಿಂದಲೇ ನಾನು ಈ ಚಿತ್ರೀಕರಣದ ಒಂದು ಕ್ಲಾಪಿಂಗ್ ಮಾಡಿಸಬೇಕು ಅಂತ ನನ್ನ ಯೋಚನೆ ಇತ್ತು. ಅದೇ ರೀತಿ ಅಮೇರಿಕಾದಲ್ಲಿ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನವನ್ನು ಗುರುತಿಸುವಂಥ ಹೆಗ್ಗಳಿಕೆ ನಮ್ಮ ಸತೀಶ ನನಗಿದೆ. ಯಾವುದೋ ಒಂದು ದಿನವನ್ನು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಯಾವುದೋ ಒಂದು ದಿನವನ್ನು ಪಟ್ಲ ಫೌಂಡೇಶನ್ ಡೇ ಅಂತ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇವರ ಒಂದು ಆ ಹೆಸರನ್ನು
ಉಳಿಸ್ಕೊಳ್ಳುವಂಥ ಆ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಯಕ್ಷಗಾನವನ್ನು ಉಳಿಸ್ಕೊಳ್ಬೇಕು, ಸತೀಶ್ ಭಟ್ರ ಅವರ ಆ ಒಂದು ಕೊಡುಗೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅಮೇರಿಕದಲ್ಲಿ ಒಂದು ಯಾವುದೋ ಒಂದು ಭಾಗದಲ್ಲಿ ಆ ಒಂದು ದಿನವನ್ನು ಆ ಸೆಲೆಬ್ರೇಷನ್ ಡೇ ಅಂತ ಉಳಿಸ್ಕೊಂಡಿದ್ದಾರೆ. ಅಂತ ದೊಡ್ಡ ಒಬ್ಬ ಕಲಾವಿದರು ನನ್ನ ಈ ಚಿತ್ರೀಕರಣದ ಒಂದು ಕ್ಯಾಪಿಂಗನ್ನು ಮಾಡಿ ಇವತ್ತು ಮುಹೂರ್ತವನ್ನು ಸುಮುಹೂರ್ತ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ SP ಸಾಹೇಬ್, ನಮ್ಮ ನಟರಾಜ್ ಸರ್ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಯಾವಾಗಲೂ ನನ್ನ ಜೊತೆಯಲ್ಲೇ ಇದ್ದು, ಇವರು ನಿನ್ನೆ ಊರಲ್ಲಿ ಹಾಸನದಲ್ಲಿದ್ದು ಇವತ್ತು ಬೆಳಿಗ್ಗೆ ಅಷ್ಟೇ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕಂತೇಳಿಯೇ ಬಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳಿದ ತಕ್ಷಣ ನನ್ನ ಜೊತೆಯಾಗಿ ಇದ್ದುಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥ ಒಬ್ಬ ಧೀಮಂತ ವ್ಯಕ್ತಿ ನಟರಾಜ್ ನಮ್ಮ ಲೋಕಾಯುಕ್ತ SP ಅವರು. ಹಾಗೆ ಎಲ್ಲರೂ ಈ ದಿವಸ ನಾವು ಸೇರಿಕೊಂಡು ಈ ಒಂದು ಮುಹೂರ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದೇವರು ಎಲ್ಲರಿಗೂ ಶುಭವನ್ನು ಕೊಡಲಿ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು 60ರಿಂದ 65 ದಿನ ಅನ್ನೋಂಥ ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ ಸೂರತ್ಕಲ್ಲು, ಉಡುಪಿ ಮತ್ತು ಮಂಗಳೂರು ಈ ಭಾಗಗಳಲ್ಲೇ ಶೂಟಿಂಗ್. ಕತೆ ಕೂಡ ಇಲ್ಲಿದೆ. ಇಲ್ಲಿದೆ ಕರಾವಳಿ. ಈಗ ಆಲ್ರೆಡಿ ಸುಮಾರು ಕರಾವಳಿ ಕಥೆಗಳು ಬರ್ತಾ ಇದ್ದಾವೆ. ಇದು ಯಾವ ರೀತಿ ಇರುತ್ತೆ? ಇದು ಅಂದ್ರೆ ಸುಮಾರು ಬೇರೆ ಬೇರೆ ಪ್ರಭೇದದ ಕಥೆಗಳು ಬಂದಿದೆ. ಇದು ಬಂದು ಕಂಪ್ಲೀಟ್ಲಿ ಆಕ್ಷನ್ ಓರಿಯೆಂಟೆಡ್. ಒಂದು ಹಾರ್ಬರ್ನ ಒಂದು ಹಿಡಿತ ಸಾಧಿಸೋದ್ರ ಬಗ್ಗೆ ಇರುವಂತಹ ಒಂದು ಬ್ಯಾಕ್ಡ್ರಾಪ್ನ ಕತೆ. ಒಂದು ಔಟ್ ಅಂಡ್ ಔಟ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಮತ್ತೆ ಬೇರೆ ರೇಂಜಿಂಗ್ ಫೀಲ್ ಕೊಡುವಂತಹ ಒಂದು ಫಿಲ್ಮ್. ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಸೆಲೆಕ್ಟೆಡ್ ಟ್ರೂ ಇವೆಂಟ್ಸ್. ಕತೆ ಉಟ್ಕೊಂಡಿದ್ದು ಹೇಗೆ? ಕತೆ ಉಟ್ಕೊಂಡಿದ್ದು ಹೇಗೆ? ರಿಯಲ್ ಇನ್ಸಿಡೆಂಟ್ ಕತೆ ಅಂದ್ರೆ ಕತೆ ಒಂದಷ್ಟು ನಡೆದಿರುವಂತ ಘಟನೆಗಳನ್ನ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ನಿರ್ಮಾಪಕರು ಒಂದಷ್ಟು ಘಟನೆಗಳನ್ನ ಹೇಳಿದ್ದು, ಅದ್ರ ಬೇಸ್ ಮೇಲೆ ನಾವು ಕಥೆನ ಮಾಡಿದ್ದು. ಅಂದ್ರೆ ಘಟನೆಗಳನ್ನ ಇಟ್ಕೊಂಡು ಯಾವ ತರ ನಾವು ಒಂದು ಕಥೆನ ಹೇಳಿದ್ವಿ ಅನ್ನೋದನ್ನ. ಅಂಡರ್ವರ್ಲ್ಡ್ ಅಂದ ತಕ್ಷಣ ಈ ಕಡೆ ಮಂಗಳೂರು ಭಾಗದ ಭೂಗತ ಲೋಕದ ಕಥೆ ಇರುತ್ತೆ. ಮಂಗಳೂರು ಭಾಗದ ಭೂಗತ ಲೋಕ ಅಂದ್ರೆ ಭೂಗತ ಲೋಕ ಅನ್ನೋದಕ್ಕಿಂತ ಇಲ್ಲಿ ಒಂದು ತಾರತಮ್ಯ ಅಥವಾ ಒಂದು ಹಾರ್ಬರ್ನ ಒಂದು ಹಿಡಿತ ಅಂತಂದಾಗ ಅಲ್ಲಿ ನಡೆಯುವಂತ ಒಂದಷ್ಟು ಶೋಷಣೆಗಳನ್ನ ತೋರಿಸ್ಕೊಂತ ಅದರಲ್ಲಿ ಯಾವ ತರ ಒಂದು ಬೆಂಕಿಯಲ್ಲಿ ಅರಳಿದ ಹೂ ಅನ್ನೋ ಯಾವ ತರ ಎದ್ದು ಬರ್ತಾರೆ ನಮ್ಮ ನಾಯಕ ನಟರು ಅನ್ನೋದ್ರ ಮೇಲೆ. 3 ತಿಂಗಳಿಂದ ಇಲ್ಲಿ ಲೊಕೇಶನ್ ಎಲ್ಲ ಬರ್ತಾ ಇದೆ. ಹೌದೌದೌದು, ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿದಿದೆ. ಇವತ್ತಿಂದ ಸ್ಟ್ರೈಟ್ ಅವೇ ವಿ ಆರ್ ಗೋಯಿಂಗ್ ಫಾರ್ ಶೂಟ್. ಲೊಕೇಶನ್ ಯಾಕಂದ್ರೆ ಇವತ್ತು ಯಾರು ತೋರಿಸ್ತಿರೋದು ಅಂತ ಅಂದ್ರೆ ಲೊಕೇಶನ್ ನೋಡುವಾಗ ಏನಾಯ್ತು ಅಂದ್ರೆ ನಮ್ಗೆ ಆಶ್ಚರ್ಯ, ಈ ಲೊಕೇಶನ್ ನೋಡಿ ನಾವು ಸ್ಕ್ರಿಪ್ಟ್ ಬರೆದ್ವಾ ಇಲ್ಲ ಸ್ಕ್ರಿಪ್ಟ್ ಬರೆದೋದಕ್ಕೆ ನಾವು ಹುಡುಕ್ತಿದ್ವಾ ಅನ್ನೋ ಅಷ್ಟರ ಮಟ್ಟಿಗೆ ಹತ್ರದ ಲೊಕೇಶನ್ಸ್ಗಳು ಸಿಕ್ಕಿದ್ರು. ತುಂಬಾ ಚೆನ್ನಾಗಿದೆ. ಹಾಡುಗಳು 5 ಹಾಡುಗಳು, 6 ಹಾಡು, 5+1 ಬಿಟ್ ಸಾಂಗ್, 5 ಸಾಂಗ್ಗಳು. ಚೇತನ್ ಬಹದ್ದೂರ್ ಚೇತನ್ ಅವರು ಬರೀತಿದ್ದಾರೆ, ಪ್ರಮೋದ್ ಮರವಂತೆ, ಶಮಂತ್ ನಾಗರಾಜು ಮತ್ತೆ ದೇವು, ಇಷ್ಟು ಜನ ಬರೀ. ನಮ್ಮ ಹತ್ರ ಕೇಳುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಇದೀಗ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿರುವಂತಹ ನಮ್ಮ ಸಂಗೀತ ನಿರ್ದೇಶಕರು, ದಯವಿಟ್ಟು ಜೋರಾದ ಚಪ್ಪಾಳಿ ಶಶಾಂಕ್ ಶೇಷಗಿರಿ ಅವರಿಗೆ. ಶಶಾಂಕ್ ಅವರೇ, ಸಿನಿಮಾದ ಹಾಡುಗಳ ಬಗ್ಗೆ ಪ್ರಶ್ನೆ ಕೇಳಿ ಆಯ್ತು, ನಿಮ್ಮ ಕಡಲ್ಕೋಟೆ ಜರ್ನಿ ದಯವಿಟ್ಟು. ಎಲ್ಲ ಮಾಧ್ಯಮ ಗುರು ಹಿರಿಯ ಮಿತ್ರರಿಗೆ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ನೆರೆದಿರ್ತಕ್ಕಂತಹ ಆಡಿಯನ್ಸ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮೆಲ್ಲರ ಕಡಲ್ಕೋಟೆ. ಇದರಲ್ಲಿ ಆಗಲೇ ಮಾತಾಡಿದ ಹಾಗೆ 5 ಹಾಡಿದೆ. 5ರ ಜೊತೆ ಒಂದು ಎಕ್ಸ್ಟ್ರಾ ಇವಾಗ ಆ್ಯಡ್ ಆನ್ ಆಗಿದೆ, ಅದು ಬಿಟ್ ಸಾಂಗ್ ಆಗಿ ಮೂಡಿ ಬರುತ್ತೆ. ಸೊ ಇದರಲ್ಲಿ ಹಲವಾರು ಅದ್ಭುತವಾಗಿರುವಂತಹ ಗಾಯಕರು ಹಾಡ್ತಿದ್ದಾರೆ. ಹಾಗೆ ಅದ್ಭುತವಾಗಿರುವಂತಹ ಬರವಣಿಗೆ ಅಂದ್ರೆ ಬರೆದಿರುವಂತಹ ಎಲ್ಲ ಲಿರಿಕ್ ರೈಟರ್ಸ್ಗಳನ್ನು ಅಷ್ಟೇ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಆಲ್ರೆಡಿ ಕಂಪೋಸ್ ಆಗಿದೆ ಸಾಂಗ್ಸ್ ಎಲ್ಲ. ಇವತ್ತಿಂದ ಶೂಟಿಂಗ್ ಹೋಗ್ತಾ ಇದೆ. ಬಹಳ ಎಕ್ಸೈಟ್ ಆಗಿದ್ದೀನಿ ಯಾಕೆಂದ್ರೆ ಕತೆ ನನಗೆ ಅಷ್ಟು ಇಷ್ಟ ಆಯ್ತು. ಅಂಡ್ ನನ್ನ ವಸಿಷ್ಠ ಬ್ರೋ ನಡೆಸ್ತಿದ್ದಾರೆ ಅಂತಂದಾಗ ಕೇಳಿದಾಗ ಇನ್ನೂ ಬಹಳನೇ ಖುಷಿ ಆಯ್ತು. ಅಂಡ್ ಇವತ್ತು ರವಿಶಂಕರ್ ಸರ್ನ ನೋಡಿದ್ದು ನನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ನೇರದಲ್ಲಿ ಅಂದ್ರೆ ಭೇಟಿ ಮಾಡಿದ್ದು. ಬಹಳನೇ ಅವರ ನಟನೆಗೆ ಬಹಳ ನಾನು ತುಂಬಾ ಫ್ಯಾನ್ ನಾನು. ಸೊ ಇವತ್ತು ಹೆಂಗೆ ಅಂತಂದ್ರೆ ಇದಕ್ಕೆಲ್ಲ ಕಾರಣಕರ್ತರಾದಂತಹ ನನ್ನ ಅನ್ನದಾತರು ಧರ್ಮಣ್ಣ ಅವರು ಎಷ್ಟು
ಅಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಒಂದು ಅಂದ್ರೆ ಒಂಥರ ಇದು ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂತಂದ್ರೆ ಇವಾಗ ಸುಮಾರು ಕೆಲವರೆಲ್ಲ ಹೇಳ್ತಾರೆ ಅಂದ್ರೆ ಒಂಥರ ನಾವು ಫ್ಯಾಮಿಲಿ ತರ ಮಾಡಿದ್ವಿ ಅದು ಮಾಡಿದ್ವಿ, ಅದು ನಿಜವಾಗ್ಲೂ ಇದು ಅದು ಫೀಲ್ ಆಗಿದೆ. ಯಾಕೆಂದ್ರೆ ಸ್ವಂತ ಅಣ್ಣನಾಗೇನೆ ನಿಂತು ಏನೇ ಕೇಳಿದ್ರು ಸಿನಿಮಾಗೆ ಏನೇ ಬೇಕು ಅಂತಂದ್ರು ಅಣ್ಣ ನಾನು ಇದು ಲೈವ್ ಮಾಡಿಸ್ತೀನಿ. ಮೊನ್ನೆ ನಮ್ಮ ಇಲ್ಲಿ ತಾಸೆ ಲೈವ್ ಮಾಡಿಸ್ತೀವಿ, ಅದಕ್ಕೆ ಏನ್ ಬೇಕಾಗತ್ತೆ ಓಕೆ ಡನ್ ಅಷ್ಟೇ ಅವ್ರ ಮಾತು, ಇನ್ನೇನು ಮಾತಾಡಲ್ಲ. ಅಣ್ಣ ಇದು ಲೈವ್ ಬೇಕು, ಇದು ಇಂಥವ್ರ ಕೈಲಿ ಹಾಡ್ಸೋಣ ಮತ್ತೆ ಅವ್ರಿಗೆ ಬಹಳ ಮುತುವರ್ಜಿಯಿಂದ ಅವರೇ ಇಂಥ ಹಾಡಿಗೆ ಇದೇ ಸಿಂಗರ್ ಬೇಕು ಅಂತಾನೆ ಹೇಳಿ ಇದನ್ನ ಮಾಡಿಸ್ತಿದ್ದಾರೆ. ಅಷ್ಟು ನನಗೆ ಲಿಬರ್ಟಿ ಇದೆ. ಅಂಡ್ ಇದು ಇಡೀ ತಂಡ, ನನ್ನ ಡೈರೆಕ್ಟರ್ ರಂಜಿತ್ ಬ್ರೋ ಬಹಳ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಅಂಡ್ ಅವರ ಇಡೀ ತಂಡ, ನಮ್ಮ ಶಂಕರ್ ಬ್ರೋ ಆಗಿರ್ಬೋದು, ಎಲ್ಲರೂ ಅಷ್ಟೇ, ನಮ್ಮ ಎಡಿಟರ್ ಪವನ್ ಅವರು ಬಹಳನೇ ಒಂದು ಪ್ರೀತಿಯ ಒಂದು ತಂಡ. ನಮ್ಮ DOP ಸರ್ ಅವರು, ನಾನು ಅವ್ರ ಜೊತೆ ಒಂದು ಸಿನಿಮಾ ಕೋಣ ಅನ್ನೋ ಒಂದು ಸಿನಿಮಾ ಕೂಡ ಅದಕ್ಕೆ ವರ್ಕ್ ಮಾಡಿದ್ದೆ ಅವ್ರ ಜೊತೆ. ಅವರು ಬಹಳ ಒಳ್ಳೆ ವ್ಯಕ್ತಿತ್ವ, ಮೊದಲನೇದಾಗಿ ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿ. ಅದ್ರ ಜೊತೆಗೆ ನಮ್ಮ ತಂಡಕ್ಕೆ ಅವರು ಬಂದಿರೋದು ಇವಾಗ ಬಹಳನೇ ಹೆಮ್ಮೆ ಆಗಿದೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇನೆ. ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ. ದಯವಿಟ್ಟು ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಅಭಿನಯದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಈಗಾಗಲೇ ಕಾಂತಾರದಂತಹ ಸಿನಿಮಾದಲ್ಲಿ ಅವರ ನಟನೆಗೆ ಖಂಡಿತವಾಗಿ ನಾವೆಲ್ಲರೂ ಮನಸೋತಿದ್ದೀವಿ. ನಮ್ಮ ಕಡಲ್ಕೋಟೆಯಲ್ಲಿ ಯಾವ ರೀತಿಯ ಪಾತ್ರವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ. ಮೊದಲಿಗೆ ಇಲ್ಲಿರುವಂತಹ ಗಣೇಶನಿಗೆ ವಂದಿಸುತ್ತಾ ಹಾಗೆ ಇಲ್ಲಿರುವಂತಹ ಎಲ್ಲ ದೈವದೇವರಿಗೆ ವಂದಿಸ್ತಾ ಇದ್ದೇನೆ. ಮೊದಲಿಗೆ ಧರ್ಮೇಂದ್ರ ನನಗೆ ಶುಭ ಹಾರೈಕೆಗಳು ನನ್ನ ಕಡೆಯಿಂದ. ಅವರು ಮಾಡ್ತಿರುವಂತಹ ಎಲ್ಲ ಕಾರ್ಯಗಳು, ಬ್ರಹ್ಮಕಲಶ ಆಗಿರಲಿ, ಇಲ್ಲ ಅಂದರೆ ಶೈಕ್ಷಣಿಕ ಒಂದು ರಂಗ ಆಗಿರಲಿ, ಎಲ್ಲದರಲ್ಲೂ ಅವ್ರ ಮೇಲೆ. ಸೊ ಈಗ ಒಂದು ಸಿನಿಮಾ ರಂಗ ಕಾಲಿಟ್ಟಿದ್ದಾರೆ, ಅದರಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇರಬೇಕು ಅಂತ ನಾನು ದೇವದೇವರ ಹತ್ರ ಪ್ರಾರ್ಥಿಸ್ತಾ, ಇನ್ನೊಂದು ರಂಜಿತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ದಿಗ್ಗಜರ ಒಂದು ಸಂಗಮದಲ್ಲಿ ನನ್ನಂತ ಒಂದು ಪುಟ್ಟ ಕಲಾವಿದನಿಗೆ ಒಂದು ಅದ್ಭುತ ಪಾತ್ರವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ. ಟಿವಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಅವ್ರು ಇವಾಗ ಡೈಲಾಗ್ ಹೊಡೆಯುವಾಗ ನನಗೆ ಏನೇನೋ ಆಗ್ತಾ ಇತ್ತು. ಅವ್ರ ಪಕ್ಕ ಅಲ್ಲಿ ನಿಂತ್ಕೊಳ್ಳುವಾಗಲೇ ವೈಬ್ರೇಟ್ ಆಗ್ತದೆ, ಅವರನ್ನು ಮುಂದೆ ತಳ್ಳಿದ್ರು ಈಗ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಕಾಲೇಜ್ ಟೈಮಲ್ಲಿ ವಸಿಷ್ಠ ಅವರ ಹಾಡಿದ ಹಾಡಿಗೆ ತುಂಬಾ ಸರಿ ಒಂದು ಪ್ರೋಗ್ರಾಮ್ ಎಲ್ಲ ಕೊಟ್ಟಿದೆ, ಕಿರಿಕ್ ಪಾಟಿದು. ಸೊ ಅವ್ರ ಜೊತೆ ಇವತ್ತು ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿಯಾಗಿರೋ ವಿಷಯ. ಹಾಗೆ ದೊಡ್ಡವರು ಇದ್ದಾರೆ, ಶಶಾಂಕ್ ಭಾಯ್ ಇದ್ದಾರೆ, ಅವರ ಹಾಡುಗಳು ಕೇಳ್ತಿರೋರು ಯಾರು ಇಲ್ಲ. ಇಂತಹ ಒಂದು ದೊಡ್ಡ ಟೀಮಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟಿದೆ ರಂಜಿತ್ ಭಾಯ್, ತುಂಬಾ ಥ್ಯಾಂಕ್ಸ್ ನಿಮಗೆ. ಜನಗಳನ್ನ ನಾನು ತುಂಬಾ ಶಾಂತವಾಗಿ ನೋಡಿರ್ಬೋದು. ಕಾಂತಾರದ ಗುರುವನಾಗಿ ಇಲ್ಲಿರೋರ್ಗೆಲ್ಲರಿಗೂ ಶಿವದೂತ ಗುಳಿಗೆಯಾಗಿ ಕ್ಯಾರೆಕ್ಟರ್ ತುಂಬಾ ಜನಕ್ಕೆ ಪರಿಚಯ ಇದ್ದೀನಿ. ಸೊ ನನ್ನ ಪ್ರಕಾರ ಈ ಸರಿ ಸೈಲೆನ್ಸ್ ಇಂದ ಡೈರೆಕ್ಟ್ ವೈಲೆನ್ಸ್ಗೆ ಹೋಗುವಂತ ಒಂದು ಸಮಯ. ಸೊ ಇನ್ನೊಂದು ಥ್ಯಾಂಕ್ಸ್ ಪವನ್, ನಿಮ್ಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಕ್ಯಾರೆಕ್ಟರ್ ಕೂಡ ನಿಮ್ಗೆ ಖಂಡಿತವಾಗ್ಲೂ ಇಷ್ಟಪಡ್ತೀರಿ. ಯಾಕೆಂತ ಹೇಳಿದ್ರೆ ಆ ಶಾಂತತೆಯಲ್ಲಿ ಎಷ್ಟು ಶಾಂತವಾಗಿತ್ತೋ ನನ್ನ ಪ್ರಕಾರ ಇದರಲ್ಲಿ ವೈಲೆನ್ಸ್ ಅಬ್ಬರು ಕೂಡ ಹಾಗೆ ಇರುತ್ತೆ ಅಂತ ನನ್ನ ಪ್ರಕಾರ ಅವ್ರ ಕತೆ ಹೇಳುವಾಗ ನಂಗೆ ಗೊತ್ತಾಯ್ತು. ಇನ್ನು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ, ನಾವು ಇನ್ನು ಆಕ್ಟ್ ಮಾಡ್ಬೇಕಷ್ಟೇ. ಇನ್ನು ಆಕ್ಟ್ ಮಾಡಿದ್ಮೇಲೆ ಸಿನಿಮಾ ನೀವು ನೋಡಬೇಕು, ಸಿನಿಮಾನ ಗೆಲ್ಲಿಸ್ಕೊಡ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಂಜಿತ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಧರ್ಮಣ್ಣ, ನಾವು ಏನು ಎಕ್ವಿಪ್ಮೆಂಟ್ಸ್ ಕೇಳಿದ್ರು ಇಲ್ಲ ಅಂದರೆ ಸಿನಿಮಾಗೆ ಏನು ಬೇಕೆಲ್ಲ ಒದಗಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಸಪೋರ್ಟು ನಮ್ಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ವಸಿಷ್ಠ ಸರ್, ನಾನಿದು ಫಸ್ಟ್ ಸಿನಿಮಾ ವಸಿಷ್ಠ ಸರ್ ಜೊತೆ, ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ರವಿಶಂಕರ್ ಸರ್, ಅವ್ರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ದೆ, ಇವತ್ತು ಅವ್ರ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋದು ನನಗೆ ತುಂಬ ಖುಷಿಯಾಗಿ ಕೊಡ್ತಾ ಇದೆ. ಥ್ಯಾಂಕ್ ಯು ಸರ್. ಆಮೇಲೆ ಶಂಕರ್ ಸರ್, ಈ ಸಿನಿಮಾ ಕೋಡ್ ಡೈರೆಕ್ಟ್ರು, ಅವರು ಒಂದು ಬೆನ್ನೆಲುಬು, ತುಂಬ ಥ್ಯಾಂಕ್ ಯು. ಆ್ಯಂಡ್ ಪವನ್ ಸರ್, ತುಂಬ ಥ್ಯಾಂಕ್ಸ್, ನಮಗೆಲ್ಲ ಅರೇಂಜ್ ಮಾಡಿಕೊಟ್ಟು ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ಶರೀಫಣ್ಣ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮ ಸಿನಿಮಾಟೋಗ್ರಫರ್ಗೆ ಖುಷಿಯಾಗಿರುತ್ತೆ ಅಂತ ಹೇಳಿ ರವಿಶಂಕರ್ ಸರ್.
ನಾನು ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕಿಂತ ಅಣ್ಣನ ಪಾತ್ರದ ಬಗ್ಗೆ ಹೇಳಬಹುದು. ಅದು ಈ ಒಂದು ಕಥೆಯ ಒಂದು ದೊಡ್ಡ ಸೂತ್ರಧಾರಿ, ಆ ಸೂತ್ರಧಾರಿ ಅಂದರೆ ಆ ಒಂದು ಕಪಟ ನಾಟಕ ಸೂತ್ರಧಾರಿ ಅಲ್ಲ, ಸೂತ್ರಧಾರಿ ಅದ್ಭುತವಾದ ಒಂದು ವಿಡಂಬನೆಯೊಂದಿಗೆ ಬೇರೆ ರೀತಿಯೇ ಹೊಸದಾಗಿ ಕಾಣಿಸ್ತಾರೆ ಇದರಲ್ಲಿ. ಅವರ ಮೂಲಕ ಈ ಸಿನಿಮಾ ನಡೆಯುತ್ತೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಪ್ರತಿಯೊಂದು ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಬರೆದಿರೋ ರೀತಿನೇ ಆ್ಯಕ್ಚುಲಿ ನನಗೆ ಈ ಕಥೆನ ಒಪ್ಪಕ್ಕೆ ಮೂಲ ಕಾರಣ. ತುಂಬಾನೇ ಅದ್ಭುತವಾದ ಬರವಣಿಗೆ, ಅದ್ಭುತವಾದ ವಿಷಯಗಳು. ಇಲ್ಲಿ ಈ ಸುತ್ತಮುತ್ತಲ ಭಾಗದಲ್ಲಿ ನಡೆದಂಥ ಹಲವಾರು ಘಟನೆಗಳು ನಮಗೆ ಈ ಒಂದು ಕಥೆಗೆ ಸ್ಫೂರ್ತಿ. ಘಟನೆಗಳನ್ನ ಧರ್ಮಣ್ಣನ ಬಾಯಲ್ಲಿ ಕೇಳೋದೇ ಒಂದು ಚಂದ. ಅದನ್ನ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದೀರಿ ರಂಜಿತ್, ಅಂಡ್ ಹ್ಯಾಟ್ಸ್ ಆಫ್ ಟು ಯು. ಅಂಡ್ ಇದನ್ನ ಶೂಟ್ ಮಾಡಲಿಕ್ಕೆ ವೇರ್ ಆಲ್ ಎಕ್ಸೈಟೆಡ್. ಅಂಡ್ ಇವತ್ತು ಅಣ್ಣನ ಎಂಟ್ರಿ ಆಗಿದೆ, ಇಲ್ಲಿಂದ ಶುರು ಆಗುತ್ತೆ ಶೂಟಿಂಗು. ಸೊ ಇಟ್ ಬಿ ಫನ್ ರೈಡ್, ಒಂದು ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತೆ. ಕರಾವಳಿ ಭಾಗದ ಕಥೆಗೆ ಪರಿಪೂರ್ಣವಾಗಿ ನಾಯಕನಾಗಿ ಪೂರ್ತಿ ಜವಾಬ್ದಾರಿ ನಿಮಗೆ ಯಾವ ರೀತಿ ಇದೆ, ನಿಮ್ಮ ಪಾತ್ರ ಯಾವ ರೀತಿ ಇರ್ತಿದ್ದಾರೆ? ನನಗೆ ಕರಾವಳಿ ಒಂದು ನನ್ನ ಇಷ್ಟವಾದ ಜಾಗ. ಬಾಲ್ಯದಿಂದ ಒಡನಾಟ ಜಾಸ್ತಿ, ಹಾಗಾಗಿ ನನಗೆ ಒಂದು ಮಟ್ಟಕ್ಕೆ ತುಳು ಕೂಡ ಬರುತ್ತೆ. ಅಂಡ್ ಇಲ್ಲಿನ ಶೈಲಿ, ಸ್ಲ್ಯಾಂಗು ಎಲ್ಲ ಸ್ವಲ್ಪ ಈಸಿ ನನಗೆ ಕ್ಯಾಚ್ ಮಾಡೋದು, ಹಾಗಾಗಿ ಅದೊಂದು ಸುಲಭದ ವಿಚಾರ. ಜೊತೆಗೆ ಇದರಲ್ಲಿ ಅಂದರೆ ಇಲ್ಲೇ ನಡೆದ ಘಟನೆ ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಅದನ್ನ ನಾವು ಡ್ರಾಫ್ಟ್ ಮಾಡಬೇಕಾಗಿತ್ತು. ಅದನ್ನು ಡೈರೆಕ್ಟರ್ ಮಾಡಿದ್ದಾರೆ. ಡೈರೆಕ್ಟರ್ ಮತ್ತು ಅವ್ರದ್ದೊಂದು ಸೇನೆ ಇದೆ, ದೊಡ್ಡ ಸೈನ್ಯ, ಅದ್ಭುತವಾದ ಟ್ಯಾಲೆಂಟೆಡ್ ಬಂಚ್ ಆಫ್ ಪೀಪಲ್ ಇಲ್ಲೇ ಇದ್ದಾರೆ. ಸೊ ಅದನ್ನು ರೆಂಡರ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರೋದ್ರಿಂದ ಅವರು ಆಲ್ರೆಡಿ ನಮ್ಮ ಕೆಲಸ ಬಹುತೇಕ ಮುಗಿಸ್ಬಿಟ್ಟಿದ್ದಾರೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ಬರೆದು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಅದನ್ನ ರೆಂಡೇಷನ್ ನಾವು ಮಾಡಬೇಕಿದೆ. ಹಾಗಾಗಿ ಕ್ಯೂರಿಯಸ್ ನಾವು. ಇದು ನಿಜವಾಗ್ಲೂ ಅಂದರೆ ಉತ್ಪ್ರೇಕ್ಷೆ ಏನು ಎಲ್ಲರೂ ಡಿಫ್ರೆಂಟ್ ಆಗಿದೆ ಇನ್ನೂ ಮತ್ತು ಹೇಳೋದಕ್ಕಿಂತ ತುಂಬ ನೈಜವಾಗಿದೆ, ತುಂಬ ಮನಸ್ಸಿಗೆ ಹತ್ತಿರವಾಗುತ್ತೆ. ಒಂದು ಗ್ಯಾಂಗ್ಸ್ಟರ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ಇದರಲ್ಲಿರ್ತಕ್ಕಂಥ ಮೌಲ್ಯಗಳು ತುಂಬ ಅದ್ಭುತವಾಗಿದೆ. ಆ್ಯಂಡ್ ಎಮೋಷನ್ಸ್ ಆರ್ ದ ಕೋರ್ ಸ್ಟ್ರೆಂತ್ ಆಫ್ ದ ಸಿನಿಮಾ. ನಿಮ್ಮ ಪಾತ್ರದ ಡಿಸೈನ್, ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಡಿಸೈನ್ ಇರ್ಬೋದು, ಯಾವ ರೀತಿ ಇದೆ ಗೆಟಪ್ ಮಾಡಿದ್ದಾರೆ? ನನ್ನ ಬಹಳ ದಿವಸಗಳ ನಂತರ ಈ ಥರ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಮಾಸಿ ಕ್ಯಾರೆಕ್ಟರಲ್ಲಿ ತಾವು ನೋಡ್ಬೋದು. ಅಂದರೆ ಯಾವಾಗಲೂ ಅಂದರೆ ಒಂದು ರಾಜಾಬಲಿ, ಒಂದು ಟಗರು, ಒಂದು ಭಕ್ತಿ ಆದ್ಮೇಲೆ ಆ ಥರ ಒಂದು ಪ್ರಾಪರ್ ಕಮರ್ಷಿಯಲ್ ಲೇಔಟಲ್ಲಿ ನಾನು ಸ್ವಲ್ಪ ಆಗೀಗ ಜಗಲ್ ಮಾಡ್ತಿರ್ತೀನಿ. ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಕಡೆ ಒಲವು ಜಾಸ್ತಿ ನನಗೆ. ಇದರಲ್ಲಿ ಇದು ಒಂದು ಎಕ್ಸ್ಪೆರಿಮೆಂಟಲ್ ಅನ್ನೋಕ್ಕಿಂತ ಪ್ರಾಪರ್ ಅಮೇಝಿಂಗ್ ಕಮರ್ಷಿಯಲ್ ಆ್ಯಕ್ಷನ್ ಡ್ರಾಮಾ ಇದೆ. ಐ ಆಮ್ ಎಕ್ಸೈಟೆಡ್. ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳಿಲ್ಲ. ಕಳೆದ ವರ್ಷ ಒಂದು ಗ್ಯಾಪ್ ಆಗಿತ್ತು, ಲವ್ಲಿ ಆದಮೇಲೆ ಯಾತಕ್ಕೆ ಅಂದರೆ ನೀವು ತೆಲುಗುಗೆ ಹೋಗ್ಬಿಟ್ಟಿದ್ದೀರಾ ಅನ್ನೋ ಥರ ಇದ್ದಿದೆ. ಇದಲ್ಲದೆ ಇನ್ನೇ ಯಾವ ಸಿನಿಮಾ ಏನಾಗ್ತಾ ಇದೆ? ಆ ಕಂಪ್ಲೇಂಟ್ ನಾನು ಕೇಳ್ಪಟ್ಟೆ, ತೆಲುಗು ಹೊಟ್ಟೋಗಿದ್ದೀನಿ, ಕನ್ನಡ ಬಿಟ್ಬಿಟ್ಟಿದ್ದೀನಿ ಅಂತ. ಇಲ್ಲ ಹಂಗಿಲ್ಲ, ಅದು ಆಗೋದು ಇಲ್ಲ, ಮಾಡೋಕ್ಕಾಗೋದು ಊಹೆಲೂ ಬರಲ್ಲ ನಮಗದು. ಅದಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಒಪ್ಕೊಂಡಾಗ ಒಂದು ಟೈಮ್ ಲೈನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲುಕ್ಕು ಇನ್ನೊಂದು ಮತ್ತೊಂದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕನ್ನಡ ಸಿನಿಮಾ ಮಾಡೋದಕ್ಕೆ ಗ್ಯಾಪ್ ಆಯಿತು. ಬಟ್ ಮಧ್ಯದಲ್ಲಿ ನಾನು ಅಣ್ಣ ಮಾಡಿರೋ ಒಂದು ಸಿನಿಮಾ ಇನ್ನೇನು ರಿಲೀಸ್ ರೆಡಿ ಆಗಿದೆ, ತಲ್ವಾರ್ಪೇಟೆ. ಅದು ಒಂದು ಫೆಂಟಾಬ್ಲಸ್ ಪಾತ್ರ, ಒಂದು ಅದ್ಭುತವಾದ ಕತೆ, ತುಂಬಾ ಬೇರೆ ರೀತಿ ಇರುತ್ತೆ. ಬಟ್ ಅದು ಆ ಸಿನಿಮಾ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ತೀವಿ. ಈಗ ಕಡಲ್ಕೋಟೆ ಅಂದರೆ ನನಗೇನಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಅದು ನಮಗೆ ಖುಷಿ ಕೊಡಬೇಕು, ನಮ್ಮನ್ನ ಎಕ್ಸೈಟ್ ಮಾಡಬೇಕು, ಅಥವಾ ನಾವು ಕಲ್ತಿರೋದನ್ನ ಅದಕ್ಕೆ ಏನಾದ್ರು ಅಪ್ಲೈ ಮಾಡೋಂಗಿರ್ಬೇಕು, ಅಥವಾ ಅದರಿಂದ ನಾವೇನಾದ್ರು ಕಲಿಯೋಕೆ ಆಗಬೇಕು. ಸಿನಿಮಾ ಮಾಡೋದಕ್ಕೋಸ್ಕರ ಮಾಡಬಾರ್ದು, ಒಂದು ನಂಬರ್ಗೋಸ್ಕರ ಅಥವಾ ದುಡ್ಡಿಗೋಸ್ಕರ ಮಾಡ್ತಾ ಹೋಗೋದ್ರಲ್ಲಿ ನಾನು ನಂಬಲ್ಲ, ಅದನ್ನು ನಾನು ಒಪ್ಪಲ್ಲ. ಕಾದು ಆಯ್ದಂಥ ಕೆಲವು ಕಥೆಗಳು ಅಂದರೆ ಎಕ್ಸಿಕ್ಯೂಷನಲ್ಲಿ ಏನಾಗುತ್ತೆ, ಅದರ ರಿಸಲ್ಟ್, ಕಮರ್ಷಿಯಲ್ ರಿಸಲ್ಟ್ ಏನು ಅನ್ನೋದನ್ನ ಮೀರಿ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಕರ್ತವ್ಯ ನಿಷ್ಠೆಗೆ ತೃಪ್ತಿ ಬರೋಲ್ಲ. ಆ ತೃಪ್ತಿನ ಕೊಡ್ತಕ್ಕಂಥ ಸಿನಿಮಾಗಳು ಅಥವಾ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿರೋದು. ಆ ನಿಟ್ಟಲ್ಲಿ ಈ ಕಥೆ ಅಷ್ಟೇ ನನ್ನ ಥ್ರಿಲ್ ಮಾಡಿದೆ, ತುಂಬ ಖುಷಿ ಕೊಟ್ಟಿದೆ. ಹಾಗಾಗಿ ಲವ್ಲಿ ನಂತರ ನಾನು ಸೈನ್ ಮಾಡಿದಂಥ ಅಂದರೆ ತಲವಾರ್ಪೇಟೆ ಆದಮೇಲೆ ಇದೇ ಸಿನಿಮಾ ಮಾಡ್ತಿರೋದು. ಸೊ ತುಂಬ ಖುಷಿಯಾಗಿರೋದು. ಇಲ್ಲಿ ಏನಂದರೆ ಆ ಒಂದು ಗ್ಯಾಪ್ ಏನಾಗಿತ್ತಲ್ಲ, ಅದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರಿಂದ ಗ್ಯಾಪ್ ಆಗಿತ್ತು. ಹಾಗಾಗಿ ಈ ವರ್ಷ ಮೊದಲ ಆದ್ಯತೆ ನಮ್ಮ ಕನ್ನಡ ಸಿನಿಮಾ. ಸೊ ಒಂದಷ್ಟು ಹೀಗೆ ಮತ್ತೆ ಸಿಗ್ತಾರೆ ಮಾಧ್ಯಮದ ಮಿತ್ರರು, ಗುರು ಹಿರಿಯರ ಜೊತೆ ಒಡನಾಟ ಈ ವರ್ಷ ಜಾಸ್ತಿ ಇರುತ್ತೆ. ಹಾರ್ಟ್ ಬ್ರೇಕ್ ಆಗುವಂತ ವಿಲನ್ ಪಾತ್ರ ಮಾಡಿದ ಕಡಲ್ಕೋಟೆನಲ್ಲಿ. ಇಲ್ಲ ಸರ್, ಬೇಸಿಕಲಿ ಈ ಪಿಕ್ಚರ್ ನಾನು ಒಪ್ಕೊಂಡಿರೋದಕ್ಕೆ ಮುಖ್ಯ ಕಾರಣ ರಂಜಿತ್ ಅವ್ರಿಗೆ ಹೇಳಿರೋ ಕತೆ ತುಂಬ ಕ್ಲಿಯರ್ ಆಗಿದ್ದಾರೆ. ಅವ್ರಿಗೆ ಏನು ಬೇಕೋ ಅದು ಕ್ಲಿಯರ್ ಆಗಿ ಆವತ್ತೇ ಗೊತ್ತಾಯಿತು. 1 hour
1 ಅವರಲ್ಲಿ ಅವ್ರ ಬಗ್ಗೆ ಗೊತ್ತಾಯಿತು. ಸೊ ಕತೆ ತುಂಬ ಇಷ್ಟ ಆಯಿತು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೇ ಅದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನಾನು ಹೇಳಲ್ಲ, ಬಟ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್. ನನ್ನ ಮುಖಾಂತರ ಇಡೀ ಕತೆ ಮೂವ್ ಆಗುತ್ತೆ ಬಿಕಾಸ್ ಆಫ್ ಮೀ. ಸ್ಟಾರ್ಟ್ನಿಂದ ನನ್ನ ಕ್ಯಾರೆಕ್ಟರು ಆ್ಯಂಡ್ ದೆನ್ ವಸಿಷ್ಠ ಅವರ ಕ್ಯಾರೆಕ್ಟರು ಆ್ಯಂಡ್ ಟೋಟಲ್ ಹಾರ್ಬರ್ ಬ್ಯಾಕ್ ಡ್ರಾಪು ತುಂಬ ಚೆನ್ನಾಗಿದೆ. ಸೊ ಈ ಡೆಫಿನೆಟಾಗಿ ಇದು ನನಗೆ ಇನ್ನೊಂದು ಒಳ್ಳೆಯ ಒಂದು ಪಿಕ್ಚರ್ ಆಗುತ್ತೆ ಅಂತ ನಂಬಿಕೆ ನನಗಿದೆ. ನಿಮ್ಮ ಕ್ಯಾರೆಕ್ಟರ್ ಮಂಗಳೂರು ಸ್ಲ್ಯಾಂಗ್ ಅಂತ ಡೈಲಾಗ್ ಎಲ್ಲ ಓನ್ಲಿ ಒನ್ ಸ್ಲ್ಯಾಂಗ್, ನಮಗೆ ಗೊತ್ತಿರೋ ಸ್ಲ್ಯಾಂಗ್ಗೆ. ಸರ್, ಪ್ರೊಡ್ಯೂಸ್ ಸರ್, ರವಿ ಸರ್ ಜೊತೆ, ವಸಿಷ್ಠ ಸರ್ ಜೊತೆ ನಾನು ಆಲ್ರೆಡಿ ಫೈಟ್ರಾಗಿ ವರ್ಕ್ ಮಾಡಿದ್ದೀನಿ. ಇದು ಆ್ಯಕ್ಷನ್ ಕಟ್ ಹೇಳಿ ಅಂತ ನನಗೆ ಹೇಳಿದ್ದು ಸ್ಟಂಟ್ ಡೈರೆಕ್ಟರ್ಗೆ ತುಂಬ ಖುಷಿ ಆಯಿತು ನನಗೆ. ರಂಜಿತ್ ಸಾರು ಹಾಗೂ ನಮ್ಮ ನಾಗರಾಜ್ ಸಾರು, ಪ್ರೊಡ್ಯೂಸರ್ ಸಾರು ಹೇಳಿದ್ರು ನನಗೆ ಇದರಲ್ಲಿ ಒಳ್ಳೆ ಫೈಟ್ ಇದೆ ಮಾಡಿಕೊಡಿದ್ರು. ಸರಿ ಸರ್, ಆಯ್ತು ಮಾಡಿಕೊಡ್ತೀನಿ ಅಂತ ತುಂಬ ಖುಷಿ ಆಯ್ತು ನನಗೆ ಅವ್ರೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ